ಈ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಅಡಿಯಿಂದ ಬರೋದಿಲ್ಲ, ಅದು ನಮ್ಮ ಇಂಟರ್ನಲ್ ಕೋಟಾ ಅಡ್ಜಸ್ಟ್ಮೆಂಟ್. ಅದು ಇಲ್ಲಿಯವರೆಗೆ ಕಾಂಟ್ರಾಕ್ಟರ್ಸಲ್ಲಿ ರಿಸರ್ವೇಷನ್ ಕೊಟ್ಟಿರುವಂಥದ್ರಲ್ಲಿ 43% ಕೊಟ್ಟಿದ್ದೀವಿ. ಶೇಕಡ 43ರಷ್ಟು ಆಲ್ರೆಡಿ ರಿಸರ್ವೇಷನ್ನ ವಿವಿಧ ಸಮುದಾಯದವರಿಗೆ ಕೊಟ್ಟಿದ್ದೀವಿ. ಶೆಡ್ಯೂಲ್ಡ್ ಕ್ಯಾಸ್ಟ್ನವ್ರಿಗೆ 17.15% ಕೊಟ್ಟಿದ್ದೀವಿ. ಶೆಡ್ಯೂಲ್ಡ್ ಟ್ರೈಬ್ನವ್ರಿಗೆ 6.95 ಕೊಟ್ಟಿದ್ದೀವಿ. ಪ್ರವರ್ಗ 1 ಅವರಿಗೆ 4% ಕೊಟ್ಟಿದ್ದೀವಿ. 99 ಜಾತಿಗಳು ಬರ್ತಾವೆ ಅದರಲ್ಲಿ, ಪ್ರವರ್ಗ 1ರಲ್ಲಿ. OBC ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ 100 ಜಾತಿಗಳು ಬರ್ತವೆ, ಅದಕ್ಕೆ 15% ಕೊಟ್ಟಿದ್ದೀವಿ. ಈಗ ಮೈನಾರಿಟಿಯವರಿಗೆ, ಮೈನಾರಿಟಿ ಒಬ್ಬರೇ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಸುಮಾರು 7-8 ಸಮುದಾಯ ಬರುತ್ತೆ. ಧರ್ಮಾಧಾರಿತ ರಿಸರ್ವೇಷನ್ನು ಸುಪ್ರೀಂ ಕೋರ್ಟರೇ ಸ್ಟ್ರಕ್ ಮಾಡಿದ್ದಾರೆ ಅಂತ ಪುಂಖಾನುಪುಂಖ BJP ಊದ್ತಾ ಇದ್ದಾರಲ್ಲ. ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಟ್ಟಿಲ್ಲ ನಾವು. 50% ರಿಸರ್ವೇಷನ್ ಏನಿದೆ ಅದನ್ನು ಎಲ್ಲೂ ಟಚ್ ಮಾಡೋಕ್ಕಾಗಲ್ಲ, ಯಾರೂ ಟಚ್ ಮಾಡೋಕ್ಕಾಗಲ್ಲ. ಅದನ್ನು ಮೀರಿ ಟಚ್ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದು BJPಯವರೇ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಒಂದು ಕಾನೂನನ್ನು ತಗೊಂಬಂದು 2017ರಲ್ಲಿ 10% ಕೊಟ್ಟರು ಇಡೀ ದೇಶಾದ್ಯಂತ. 50% ಇದ್ದು 60% ಆಯ್ತು. ಈಗ ಅದರ ಅಡಿನೆಲ್ಲ ನಾವು ರಿಸರ್ವೇಷನ್ ಕೊಡ್ತಾ ಇಲ್ಲ, ಕಾಂಟ್ರಾಕ್ಟರ್ಸಲ್ಲಿ ಕೊಡ್ತಾ ಇದ್ದೀವಿ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅದೇನಾದರೂ ಆ ಥರದ್ದು ಇದ್ದರೆ ಅಮೆಂಡ್ಮೆಂಟ್ ಮಾಡುವಂಥದ್ದಕ್ಕೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಪಾರ್ಲಿಮೆಂಟ್ಗೆ. ಪಾರ್ಲಿಮೆಂಟಲ್ಲಿ ಯಾರವರೇ? BJP ತಾನೇ. ನಾವಿದ್ದೀವಾ? ನಾವು ಅಮೆಂಡ್ ಮಾಡೋಕ್ಕಾಗ್ತದಾ? ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥದ್ದು ನಮ್ಗೆ ಅವಕಾಶ ಇದೆಯಾ? ಕಾನ್ಸ್ಟಿಟ್ಯೂಷನ್ನೇ ಚೇಂಜ್ ಮಾಡ್ತೀವಿ, ಮೂಲ ಸ್ಟ್ರಕ್ಚರೇ ಚೇಂಜ್ ಮಾಡ್ತೀವಿ, ಬೇಸಿಕ್ ಸ್ಟ್ರಕ್ಚರೇ ಚೇಂಜ್ ಮಾಡ್ತೀವಿ ಅಂತ ಹೇಳಿಕೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟವ್ರು ಯಾರು? ಅನಂತಕುಮಾರ್ ಹೆಗ್ಡೆ BJPಯವರು ಸಂಸದರಾಗಿದ್ದರು. ಮಾರ್ಚ್ 2024ರಲ್ಲಿ 400 ಸೀಟನ್ನು ನೀವು ಗೆಲ್ಲಿಸಿರೆ ದೇಶದ ಇತಿಹಾಸ ಹಣೆಬರವನ್ನೇ ಚೇಂಜ್ ಮಾಡ್ತೀವಿ ಅಂತ ಹೇಳಿದರು ಓಪನ್ ಭಾಷಣದಲ್ಲಿ. ಬರೀ ಅನಂತಕುಮಾರ್ ಹೆಗ್ಡೆ ಹೇಳಿದ್ದಲ್ಲ, ಮಹಾರಾಷ್ಟ್ರದಲ್ಲಿ ಒಬ್ಬರು ಮಂತ್ರಿ ಹೇಳಿದ್ರು, ಯೂನಿಯನ್ ಮಿನಿಸ್ಟ್ರು. ಮಧ್ಯಪ್ರದೇಶದೊಬ್ಬರು ಮಂತ್ರಿ ಹೇಳಿದರು, 2/3 ಮೆಜಾರಿಟಿ ಬಂದರೆ ಇಂಡಿಯನ್ ಹಣೆಬರನ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದವ್ರು ನಾವಲ್ಲ. ಅಮಿತ್ ಶಾ ಅವರು ನಿರಂತರವಾಗಿ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ 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 ಅಂತ ಹುಚ್ಚು ಪ್ರಣಾಮ ಮಾಡ್ತಾ ಇದ್ದೀರಲ್ರಿ ನೀವು. ಬರೀ ಅಂಬೇಡ್ಕರ್ 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 ಅಂತ ಹೆಸರು ಹೇಳಿದ್ರೆ ನೀವು ನರಕಕ್ಕೆ ಹೋಗ್ತೀರಾ, ದೇವ್ರ ಹೆಸರನ್ನ ನಾಮನ ಭಜನೆ ಮಾಡಿ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳಿದ್ದು ಯಾರು? ಅಂದರೆ ಅಂಬೇಡ್ಕರ್ ವಿರುದ್ಧ ಎಷ್ಟು ಅಸಹನೆ ಇದೆ ಅನ್ನುವಂಥದ್ದು ನಿಮಗೆ. BJPಯವ್ರಿಗೂ ಮತ್ತು ಸಂವಿಧಾನಕ್ಕೂ ಏನ್ರಿ ಸ್ವಾಮಿ ಸಂಬಂಧ? ಏನು ಭಾಸ್ಕರ್, BJPಯವ್ರಿಗೂ ಸಂವಿಧಾನಕ್ಕೂ ಇಮಾಮ್ ಸಾಬ್ಗೂ ಗೋಕುಲಾಷ್ಟಮಿಗೆ ಸಂಬಂಧ ಕಲ್ಪಿಸಿದಂಗೆ. ಸಡನ್ನಾಗಿ ಅವರ ಮೇಲೆ ಏನು ಮಸಿ ಎತ್ಕೊಂಡಿದ್ದೆ ಅದನ್ನು ತೊಳೆಯುವಂಥದ್ದಕ್ಕೆ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ತಿರುಚಿ ಟ್ವಿಸ್ಟ್ ಮಾಡಿ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಡುವಂಥದ್ದಕ್ಕೆ ನಿರಂತರವಾಗಿ ಒಂದು 3-4 ದಿವಸ ಚರ್ಚೆಯಲ್ಲಿರಬೇಕು ಅನ್ನುವಂಥದ್ದು ಉದ್ದೇಶದಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಇವತ್ತದೆಲ್ಲ ನೋಡಿದೆ ಮೀಡಿಯಾದಲ್ಲಿ. ಅದೆಲ್ಲ ನಮ್ಮ ಕೇರ್ ಕಾನ್ಸ್ಟಿಟ್ಯೂನ್ಸಿ MLA ಶ್ರೀವತ್ಸವಕ್ಕೂ ಕಾನ್ಸ್ಟಿಟ್ಯೂಷನ್ಗೂ ಏನು ಸಂಬಂಧ? ಕಾನ್ಸ್ಟಿಟ್ಯೂಷನ್ನ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇರುವಂಥ ಒಂದು ಕೆಲಸಕ್ಕೆ ಇವತ್ತು DK ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಅಂತೆ. ರಿಸರ್ವೇಷನ್ ವಿರುದ್ಧ ಇರುವಂಥವ್ರು ನೀವು. ರಮಾ ಜೋಯ್ಸ್ ಅಂತ ನಿಮ್ಮಲ್ಲಿ MP ಇದ್ದರು, ಒಬ್ಬರು ರಿಟೈರ್ಡ್ ಜಡ್ಜು. 2008ರಲ್ಲೋ 2009ರಲ್ಲೂ ರಿಸರ್ವೇಷನ್ ವಿರುದ್ಧ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು, PIL ಹಾಕ್ಕೊಂಡಿದ್ರು ಸುಪ್ರೀಂ ಕೋರ್ಟಲ್ಲಿ. ರಿಸರ್ವೇಷನ್ ಸಾಕು, 10 ವರ್ಷ ಕೊಡಬೇಕು ಅಂತ ಇದ್ದಿದ್ದು. ಕಾನ್ಸ್ಟಿಟ್ಯೂಷನ್ ಬಂದಾಗ ರಿಸರ್ವೇಷನ್ನು ಬರೀ 10 ವರ್ಷಕ್ಕೆ ಮಾತ್ರ ಅಂತ ಇದ್ದಿದ್ದು, ಇನ್ನೂ 70 ವರ್ಷ ಆದರೂ ಕಂಟಿನ್ಯೂ ಮಾಡ್ತಾಯಿದ್ದೀರಿ. ತೆಗೆದಾಕಿ ಇದನ್ನು ಅಂತ ಕೋರ್ಟ್ಗೆ ಹೋಗಿದ್ದವ್ರು ಯಾರು? ರಮಾ ಜೋಯ್ಸ್, ನಿಮ್ಮ ಪಕ್ಷದ ಭಾಳ ಪ್ರಮುಖವಾದಂಥ ರಿಟೈರ್ಡ್ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜ್, ರಾಜ್ಯಸಭಾ ಮೆಂಬರು ಆಗಿದ್ದವರು, ಭಾಳ ಬುದ್ಧಿವಂತರು, ನಿಮ್ಮ ಪಕ್ಷದ ಭಾಳ ಬುದ್ಧಿವಂತರಾಗಿದ್ದವರು ಕೋರ್ಟ್ಗೆ ಹೋಗಿದ್ದರು. ರಿಸರ್ವೇಷನ್ ವಿರುದ್ಧ ಇರುವಂಥವ್ರು, ಕಾನ್ಸ್ಟಿಟ್ಯೂಷನ್ ವಿರುದ್ಧ ಇರುವಂಥವ್ರು, ಅಂಬೇಡ್ಕರ್ ವಿರುದ್ಧ ಇರುವಂಥವ್ರು. ಪಾರ್ಲಿಮೆಂಟ್ಗಳಲ್ಲಿ ನೀವು ಅಸೆಂಬ್ಲಿಗಳಲ್ಲಿ ಚರ್ಚೆ ಮಾಡ್ತೀರಿ ಅಂಬೇಡ್ಕರನ್ನು ಸೋಲಿಸಿದ್ಯಾರೋ ಅಂತ. ನೋಡಿ, ಅಂಬೇಡ್ಕರ್ ಅವರು ಬರೆದಿರುವಂಥ ಪತ್ರ ಇಲ್ಲಿದೆ. 18/1/1952 ಇಸ್ವಿನಲ್ಲಿ ಅವ್ರ ಸ್ನೇಹಿತರಿಗೆ, ಕಮಲಾಕಾಂತ್ ಅಂತ ಅವ್ರ ಸ್ನೇಹಿತರಿಗೆ ಪತ್ರ ಬರೀತಾರೆ. 4 ಪುಟದ ಪತ್ರ, ಹ್ಯಾಂಡ್ ರೈಟಿಂಗಲ್ಲಿ ಬರೆದಿರುವಂಥದ್ದು ಪತ್ರ ಇದು.
ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಐ ಅಗ್ರಿ ವಿತ್ ಯುವರ್ ಅನಾಲಿಸಿಸ್. ಯಾರು ಕಮಲಾಕಾಂತ್ ಅವರ ಅನಾಲಿಸಿಸ್ ಬಗ್ಗೆ ಬರೆದವರ ಪತ್ರನ. ಐ ಅಗ್ರಿ ವಿತ್ ಯುವರ್ ಅನಾಲಿಸಿಸ್ ಆಫ್ ಡೇಂಜರಸ್ ಆಟಿಟ್ಯೂಡ್ ಟುವರ್ಡ್ಸ್ ಅಸ್ and towards Congress, which is mooted by ಜನಸಂಘ. ನನ್ನ ಸೋಲಿಗೆ ಯಾರು ಕಾರಣಕರ್ತರು ಅಂತ ಇಲ್ಲಿ ಹೇಳ್ತಾರೆ ನೋಡಿ. plot to defeat me was hatched by Dange and Savarkar, who was informed by my promoter to partition Kashmir. ಕಾಶ್ಮೀರ್ನ ಪಾರ್ಟಿಷನ್ ಮಾಡಿರುವಂಥದ್ದು ಅವರಲ್ಲಿ ಆಕ್ರೋಶ ಇಟ್ಕೊಂಡು ನನ್ನ ಸೋಲಿಗೆ ಪ್ರಮುಖವಾದ ಕಾರಣಕರ್ತರಾಗಿದ್ದಂಥರು ಸಾವರ್ಕರ್. ವೀರ್ ಸಾವರ್ಕರ್ ಅಂತ ಬಿರುದು ಕೊಟ್ಟರಲ್ಲ, ಯಾರು ವೀರ್ ಅಂತ ಕೊಟ್ಟಿದ್ದು ಅವರು. ಸಾವರ್ಕರ್ ಫೋಟೋ ಇಟ್ಕೊಂಡು ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ರಲ್ಲ, ಆ ಮನುಷ್ಯ ಅಂಬೇಡ್ಕರ್ ಅವರ ಸೋಲಿಗೆ ಕಾರಣ ಅಂತ ನಾವು ಹೇಳ್ತಾ ಇರೋದಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂಥ ಪತ್ರ ಇದು. 4 ಪುಟದ ಪತ್ರ ಇದು, 4 ಪೇಜ್. ಅವ್ರ ಸಿಗ್ನೇಚರ್ ಲಾಸ್ಟಲ್ಲಿದೆ ನೋಡಿ, ಕೈಯಲ್ಲಿ ಬರೆದಿರುವಂಥ ಪತ್ರ ಭಾಳ ಸ್ಪಷ್ಟವಾಗಿದೆ. ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀರಾ. ನಾಚಿಕೆ ಆಗಲ್ವ ನಿಮಗೆ? ಮಾನ ಮರ್ಯಾದೆ ಏನಾದರೂ ಇದೆಯಾ BJPಯವರಿಗೆ? ಅಧಿಕಾರಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀರಿ, ಯಾವ ಲೆವೆಲಿಗೆ ಬೇಕಾದ್ರೂ ಹೋಗ್ತೀರಿ. ಸಣ್ಣ ವಿಚಾರವನ್ನು ಕೈಗೆತ್ಕೊಂಡು ಬೇಕು ಅಂತ ರಾಜ್ಯ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡುವಂಥದ್ದಕ್ಕೆ ಪ್ರತಿದಿನ ನೀವು ಪ್ರೆಸ್ ಮೀಟ್ಗಳನ್ನು ಮಾಡಿ, ಪ್ರತಿದಿನ ನೀವು ಸುಳ್ಳು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ, TV ಮಾಧ್ಯಮಗಳಲ್ಲಿ ಡಿಬೇಟ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು BJPಯವರು. ಭಾಳ ಸ್ಪಷ್ಟವಾಗಿ ನಾನು ಆಪಾದನೆ ಮಾಡ್ತಾಯಿದ್ದೀನಿ. ಇದ್ದಕ್ಕಿದ್ದಂಗೆ ಇಲ್ಲದೇ ಇರೋ ಕತ್ಗಳೆಲ್ಲ ತಗೊಂಬತ್ತೀರಿ. ಆಯ್ತಪ್ಪ, ನೀವು ಶೆಡ್ಯೂಲ್ ಕ್ಯಾಸ್ಟ್ ಬಗ್ಗೆ, OBC ಬಗ್ಗೆ, ಮೈನಾರಿಟಿ ಬಗ್ಗೆ ಇಲ್ವೇ ಇಲ್ಲ ಬಿಡಿ. ದಯಮಾಡಿ ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ BJP ಮುಖಂಡರಿಗೆ. ನಿಮ್ಮಲ್ಲಿ ಟಾಪ್ 10 ಯೂನಿಯನ್ ಮಿನಿಸ್ಟರ್ಸ್ ಅವರಲ್ಲ. ಟಾಪ್ 10 ಅಂದರೆ ಮೊದಲನೇದು ನರೇಂದ್ರ ಮೋದಿಯವರು, ಎರಡನೇದು ಅಮಿತ್ ಶಾ, ಮೂರನೇದು ನಿತಿನ್ ಗಡ್ಕರಿ. ಪೋರ್ಟ್ಫೋಲಿಯೋ ಪ್ರಕಾರ ಟಾಪ್ 10 ಇದ್ದಾರಲ್ಲ. ಒಟ್ಟು 67 ಏನೋ ಮಂತ್ರಿಗಳಿದ್ದಾರೆ. 67 ಮಂತ್ರಿಗಳ ಪೈಕಿ 27 ಜನಕ್ಕೆ ನೀವು OBC ಶೆಡ್ಯೂಲ್ ಕ್ಯಾಸ್ಟ್ನವರಿಗೆ ಕೊಟ್ಟಿದ್ದೀರಿ, ಮಂತ್ರಿ ಮಾಡಿದ್ದೀರಿ. ಅದನ್ನ ಎಲ್ಲ ಕಡೆನೂ ಕೊಚ್ಕೋತಾ ಇದ್ದೀರಾ. 27 ಮಂತ್ರಿಗಳನ್ನು ಮಾಡಿರುವಂಥ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, OBCಯವರು ಎಲ್ಲರಿಗೂ ಒಬ್ಬರಿಗೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿಲ್ಲ. ಎಲ್ಲರೂ ಸ್ಟೇಟ್ ರ್ಯಾಂಕ್, ಸ್ಟೇಟ್ ಮಿನಿಸ್ಟ್ರು. ಟಾಪ್ 10ನಲ್ಲಿರುವಂಥ ಮಂತ್ರಿಗಳು ಎಲ್ಲರೂ ಒಂದು ಜನಾಂಗಕ್ಕೆ ಸೇರಿದವರು, ಅಪ್ಪರ್ ಕಮ್ಯುನಿಟಿಗೆ ಸೇರಿದವರು. ನಾನು ಅವ್ರ ಹೆಸರನ್ನು ಓದ್ತೀನಿ, ಯಾವ ಕ್ಯಾಸ್ಟ್ ಅಂತ ಹೇಳಲ್ಲ. ಅಮಿತ್ ಶಾ 2 ಪ್ರಮುಖವಾದ ಪೋರ್ಟ್ಫೋಲಿಯೋ ಇಟ್ಕೊಂಡಾರೆ, ಹೋಮ್ ಮಿನಿಸ್ಟ್ರು, ಕೋಆಪರೇಷನ್. ನಿತಿನ್ ಗಡ್ಕರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. JP ನಡ್ಡಾ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಒಂದು, ಇನ್ನೊಂದು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಎರಡೆರಡು ಪೋರ್ಟ್ಫೋಲಿಯೋ, 3 ಪೋರ್ಟ್ಫೋಲಿಯೋ. ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಬೇರೆ, ಕಾರ್ಪೊರೇಟ್ ಅಫೇರ್ಸ್ ಬೇರೆ. ಜೈಶಂಕರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು. ಪಿಯೂಷ್ ಗೋಯಲ್ ಕಾಮರ್ಸು ಮತ್ತು ಇಂಡಸ್ಟ್ರೀಸು. ಪ್ರಹ್ಲಾದ್ ಜೋಶಿ ಕನ್ಸ್ಯೂಮರು ಒಂದು, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ 2ನೇ ಪೋರ್ಟ್ಫೋಲಿಯೋ. ಅಶ್ವಿನಿ ವೈಷ್ಣವ್ 3 ಪೋರ್ಟ್ಫೋಲಿಯೋ, 4. ಒಂದು ರೈಲ್ವೇಸು, ಇನ್ನೊಂದು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗು, ಇನ್ನೊಂದು IT ಸೆಕ್ಟರು, ಇನ್ನೊಂದು ಎಲೆಕ್ಟ್ರಾನಿಕ್ಸು. 4. ಚೌಹಾನ್ ಅಗ್ರಿಕಲ್ಚರ್ 1, ರೂರಲ್ ಡೆವಲಪ್ಮೆಂಟ್. ಮನೋಹರ್ ಲಾಲ್ ಖಟ್ಟರ್ ಹೌಸಿಂಗ್ 1, ಅರ್ಬನ್ ಅಫೇರ್ಸ್. ಇಲ್ಲಿ ಯಾಕೆ ನೀವು ಶೆಡ್ಯೂಲ್ ಕ್ಯಾಸ್ಟ್ನವರು OBCನೋ ಮತ್ತು ಇನ್ಯಾರಿಗೂ ಕೊಡುವಂಥ ಕೆಲಸವನ್ನು ಮಾಡಿಲ್ಲ? ಟಾಪ್ 10 ಭಾಳ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್ ಎಲ್ಲ ಯಾರ ಕೈಯಲ್ಲಿದೆ? ದಲಿತರ ಬಗ್ಗೆ, ರಿಸರ್ವೇಷನ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಅಷ್ಟೊಂದು ಅಫೆಕ್ಷನ್ನು, ಲವ್ ಇರುವಂಥವ್ರು ನೀವು. ಇವ್ರು ಯಾರ್ಯಾರು ಕೊಡಬೇಕಾಯ್ತಲ್ಲ. ಇನ್ನೊಂದು ಹೇಳ್ತೀನಿ ನಿಜ ಸಂಗತಿಯನ್ನು. ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ, PMO ಆಫೀಸಲ್ಲಿ 112 IAS, ಸೀನಿಯರ್ IAS ಜಾಯಿಂಟ್ ಸೆಕ್ರೆಟರಿಗಳಿದ್ದಾರೆ. 112 IAS ಆಫೀಸರ್ಸ್ಗಳಿದ್ದಾರೆ, ಜಾಯಿಂಟ್ ಸೆಕ್ರೆಟರಿ ಲೆವೆಲ್ಲು. 112 ಜನನೂ ಒಂದೇ ಸಮುದಾಯಕ್ಕೆ ಸೇರಿದವರು.
ಒಬ್ಬರು SC ಇಲ್ಲ, ಒಬ್ಬರು ST ಇಲ್ಲ, ಒಬ್ಬರು OBC ಇಲ್ಲ, ಒಬ್ಬ ಮೈನಾರಿಟಿ ಇಲ್ಲವೇ ಇಲ್ಲ ಬಿಡಿ. ಇದಕ್ಕೆ ಉತ್ತರ ಕೊಡ್ರಿ BJPಯವರೇ. ಇಡೀ ದೇಶದಲ್ಲಿ 18-17 ರಾಜ್ಯಗಳಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. 7 ರಾಜ್ಯಗಳಲ್ಲಿ ಒಂದೇ ಸಮುದಾಯದವರು ಚೀಫ್ ಮಿನಿಸ್ಟರು. ಒಂದು ಕಡೆನೂ ಶೆಡ್ಯೂಲ್ಡ್ ಕ್ಯಾಸ್ಟ್ ಚೀಫ್ ಮಿನಿಸ್ಟರ್ ಇಲ್ಲ. ಕೊಡಿ, ಯಾಕೆ ಕೊಡ್ತಾ ಇಲ್ಲ? ಈ JP ನಡ್ಡಾ ಅನ್ನೋನು 2 ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಇಟ್ಕೊಳ್ಳೋದಲ್ಲದೆ ರಾಷ್ಟ್ರೀಯ BJP ಅಧ್ಯಕ್ಷ ಬೇರೆ, ರಾಷ್ಟ್ರೀಯ BJP ಅಧ್ಯಕ್ಷನು ಕೂಡ. ಅವನ ಬಾಯಲ್ಲಿ DK ಶಿವಕುಮಾರ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಅಂತ ಅಂದ್ಬಿಟ್ರು ಅಂತ ಬಾಯಿ ಬಡ್ಕೊಳ್ಳೋದು. ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥದ್ದಕ್ಕೆ ಅಧಿಕಾರ ಇರುವಂಥದ್ದು ನಿಮ್ಮಲ್ಲಲ್ವೇನ್ರಿ? ನಾವು ಬಾಯಿ ಬಡ್ಕೊಂಡ್ರು ಮತ್ತೊಂದು ಇನ್ನೊಂದು ಅವು ಹೇಳದೇ ಇರೋದನ್ನ ತಿರ್ಚುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಇದು ಯಾವ ಕಾರಣಕ್ಕೂ ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಇಲ್ಲ ದೇಶನ ಸಂಪೂರ್ಣವಾಗಿ ಮುಳುಗಿಸ್ಬಿಡ್ತಾರೆ. ಸಿದ್ದರಾಮಯ್ಯನವ್ರ ವಿರುದ್ಧ ಶುರು ಮಾಡಿದ್ರು ಮೂಡಾಯಿಂದ 6 ತಿಂಗಳು ನಡೀತು ಆ ಸೀರಿಯಲ್ಲು, ಕೊನೆಯಲ್ಲಿ ಮುಗಿದೋಯ್ತು ಕತೆ. ಈಗ DK ಶಿವಕುಮಾರ್ ವಿರುದ್ಧ ತಗೊಂಡಿದ್ದಾರೆ. DK ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಕಂದಕ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಅವರಿಬ್ಬರಲ್ಲೂ ಗ್ಯಾಪ್ ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಎಲ್ಲ ಹನಿ ಟ್ರ್ಯಾಪ್ ಅಂತ ಬಂತು. ಹನಿ ಟ್ರ್ಯಾಪ್ ಪಿತಾಮಹ 1998ರಲ್ಲಿ ಅಮಿತ್ ಶಾ ಆ ಸುನಿಲ್ ಜೋಶಿ ಇನ್ನೋನ್ನ ಫಸ್ಟ್ ಟ್ರ್ಯಾಪ್ ಮಾಡಿ ಅವ್ರ ವಿರುದ್ಧ ಬ್ಲ್ಯಾಕ್ ಮೇಲ್ ಮಾಡಿದ್ದೇ ಮಹಾನ್ ನಾಯಕ ಮಾನ್ಯ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಜೋಡಿ ಚೀಫ್ ಮಿನಿಸ್ಟರ್ ಆಗೋ ಸಂದರ್ಭದಲ್ಲಿ. ಇವರಿಬ್ಬರು ನಾಯಕರು. ಇವ್ರ ಹತ್ರ ಹೋಗಿ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡೋದಂತೆ ಬಸವರಾಜ ಬೊಮ್ಮಾಯಿಯವರೇ ಹನಿ ಟ್ರ್ಯಾಪಲ್ಲಿ ಸಿಗಾಕೊಂಬಿಟ್ಟವ್ರೆ. ಮುನಿರತ್ನನ್ನ ಒಳಗಡೆ ಹಾಕಿ ಬೆಂಡೆತ್ತಿರ್ ನೋಡಪ್ಪ ಎಲ್ಲ ಹೇಳ್ಬಿಡ್ತಾನೆ. ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು 200 ಜನದ್ದು CD ಇರಬೇಕು ಅವನ ಹತ್ರ, ಮುನಿರತ್ನ ಅಂತ. ನನಗೆ ಬಂದಿರೋ ಮಾಹಿತಿ, ಇರುವಂಥ ಮಾಹಿತಿ ಪ್ರಕಾರ ಸುಮಾರು ಒಂದು 10-15 ಜನ ಮಿನಿಸ್ಟ್ರಿಗಳಿಗೆ HIV ಇಂಜೆಕ್ಷನ್ ಕೊಟ್ಟವನೇ ಅಂತ. 10-15 ಜನ ಮಿನಿಸ್ಟ್ರಿಗಳಿಗೆ, ಹಿಂದೆ ಇದ್ದ ಮಿನಿಸ್ಟ್ರಿಗಳಿಗೆ. ಅಶೋಕನಿಗೂ ಸೇರಿಸಿ ಕೊಟ್ಬಿಟ್ಟವನು. ಅಶೋಕನು ಪಾಪ ಚುಟಿ ಎಲ್ಲ ಯಾಕೋ ಬೇರೆ ರೀತಿ ಕಲರ್ ಬರ್ತಾ ಇದೆ, ನೋಡ್ತಾ ಇದ್ದೀರ ನೀವು. ಮುಂಚೆ ಇದ್ದಿದ್ದ ಕಲರ್ ಇಲ್ಲ ಅಶೋಕ್ ಅವ್ರಿಗೆ ಪಾಪ. ಅಶೋಕ್ ಅವ್ರಿಗೆ ತುಟಿ ಚೇಂಜ್ ಆಗೋಗಿದೆ ಯಾಕೋ. ಕೈಯೂ ಚೇಂಜ್ ಆಗ್ತಾಯಿದೆ, ಕಲರ್ ಚೇಂಜ್ ಆಗ್ತಾಯಿದೆ. ಅಶೋಕ್ ಅವರೇ ದಯಮಾಡಿ ನೀವು ಸ್ವಲ್ಪ ಕರೆಕ್ಟಾಗಿ ನೀವು ಅದನ್ನು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ನಿಮಗಂತೂ 100ಕ್ಕೆ 100% HIV ಕೊಟ್ಟರು ಅಂತೂ ನಿಜ. HIV ಇಂಜೆಕ್ಷನ್ಸ್ ಮೂಲಕ HIV ಇಂಜೆಕ್ಷನ್ನ ಲೇಡೀಸ್ಗಳ ಮೂಲಕ ಕೊಟ್ಟು ಹನಿ ಟ್ರ್ಯಾಪ್ ಮಾಡಿಸುವಂಥ ಒಂದು ವ್ಯವಸ್ಥೆ ಪೂರ್ತಿ ಫ್ಯಾಕ್ಟ್ರಿ ಇರೋದೇ ಮುನಿರತ್ನ ಜೊತೆ. ಸುಮಾರು ಆಫೀಸರ್ಸ್ಗಳ ಆದಿಯಾಗಿ ಒಳಗಡೆ ಹಾಕಿ ರುಬ್ಬಿರು ನೋಡಪ್ಪ, ಎಲ್ಲ ಮುನಿರತ್ನದಿಂದ ಈಚೆ ಬಂದ್ಬಿಡ್ತದೆ. ಯಾರು ಮುನಿರತ್ನ ವಿರುದ್ಧ ಯಾರು ಮಾತಾಡ್ತಾ ಇಲ್ಲ BJP, ಯಾಕೆಂದರೆ ಎಲ್ಲರದು ಮುನಿರತ್ನ ಕಂಟ್ರೋಲ್ ಇದೆ. ಇದು BJPಯವರ ಅನಾಚಾರ. ಬಾಂಬೆ ಬಾಯ್ಸ್ 2019ರಲ್ಲಿ ಆಪರೇಷನ್ ಕಮಲ ಮಾಡಿ 20 ಜನ ಬಾಂಬೆ ಕರ್ಕೊಂಡೋಗಿದ್ರಲ್ಲ, ಒಬ್ಬೊಬ್ಬ ಮಂತ್ರಿಗೆ ಏನೆಲ್ಲ ಆಯಿತು, ಎಲ್ಲರದು ವಿಡಿಯೋ CD ಇಲ್ವಾ? ಇಲ್ಲ ಅಂದರೆ ಮತ್ತೆ ಅಷ್ಟು ಜನನು CD ವಿರುದ್ಧ ಸ್ಟೇ ತಗೊಂಬಂದವರಲ್ಲ ಯಾಕೆ? ಅಷ್ಟು ಜನನು ಇನ್ಕ್ಲೂಡಿಂಗ್ ನಮ್ಮ ಭಾಗದ ಪಾಪ MLC, BJP MLC ವಾರಕ್ಕೆ 2 ಸರಿ ಪ್ರೆಸ್ ಮೀಟ್ ಮಾಡುವಂಥವ್ರು, ಅವ್ರದ್ದು ಸೇರಿ ಅವರು CDಗೆ ತಗೊಂಬಂದವ್ರೆ ಸ್ಟೇ ವೆಕೇಟ್ ಮಾಡಿಸಿ. ಅದು ಯಾವ CD ಬರ್ತದೆ ನೋಡೋಣ ಈಚೆ. ಅತ್ಯಂತ ಜಾಸ್ತಿ CD ಯಾರ್ದಾದ್ರು ವಿರುದ್ಧ ಹನಿ ಟ್ರ್ಯಾಪ್ ಅದು ಇದು ಮತ್ತು ಸೆಕ್ಸ್ ಸ್ಕ್ಯಾಂಡಲ್ CDಗಳಿದ್ದರೆ ಅದು BJPಯವ್ರ ವಿರುದ್ಧ. ಪ್ರತಾಪ್ ಸಿಂಹ ಪ್ರೀವಿಯಸ್ MP ಆದಿಯಾಗಿ ಅವರೆಲ್ಲ ಸ್ಟೇ ತಗೊಂಬಂದವ್ರೆ. ಎಲ್ಲೂ ಮಾತಾಡೋಂಗಿಲ್ಲ, ಎಲ್ಲೂ ಪಬ್ಲಿಷ್ ಮಾಡೋಂಗಿಲ್ಲ, ಏನೂ ಇಲ್ಲ. ಸದಾನಂದ ಗೌಡ ಆದಿಯಾಗಿ, ಬಸವರಾಜ ಬೊಮ್ಮಾಯಿ ಆದಿಯಾಗಿ ಕೋರ್ಟ್ಗೆ ಸ್ಟೇ ತಂದವ್ರೆ, ನಮ್ಮ ವಿರುದ್ಧ ಯಾವುದೇ ಪಬ್ಲಿಷ್ ಮಾಡೋಂಗಿಲ್ಲ ಅಂತ. ಇಲ್ಲದೇ ಇದ್ರೆ ಯಾಕೆ ತಲೆ ಕೆಡಿಸ್ಕೊತೀರಿ? ಯಾಕೆ ವಿಜಯೇಂದ್ರ ಆದಿಯಾಗಿ ಸ್ಟೇ ತಗೊಂಬಂದವರಪ್ಪ, ಏನು ಅಂತ ದಯಮಾಡಿ ಹೇಳಿ. ಯಾಕೆ ತಗೊಂಬಂದಿದ್ದೀರಿ?